ಆ ಪಂಚಭೂತಗಳು ನಮ್ಮ ಮಾತು ಕೇಳಬೇಕು, ಪಂಚೇಂದ್ರಿಯಗಳು ನಮ್ಮ ಮಾತು ಕೇಳಬೇಕು ಅಂತಂದ್ರೆ ವ್ಯವಸಾಯ ಮಾಡಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು. ಎಲ್ರು ಕೇಳೋದು ಒಂದೇ ಮಾತು ನನ್ನನ್ನ, ನಾನು ಇಲ್ಲಿಯ ತನಕ ಸುಳ್ಳೇ ಹೇಳಿಲ್ಲ, ಆದ್ರೂ ನನ್ ಕಷ್ಟ ಯಾಕೆ? ಕೃತಯುಗದಲ್ಲಿ ಭಗವಂತ ಅಂದಿದ ತಕ್ಷಣ ಭಗವಂತ ಬರ್ತಿದ್ನಂತೆ, ಬ್ರಹ್ಮನೇ ಬರ್ತಿದ್ದ ಹುಡ್ಕೊಂಡು ಭೂಲೋಕಕ್ಕೆ. ತ್ರೇತಾಯುಗದಲ್ಲಿ ಇಲ್ಲಿರ್ತಕ್ಕಂತಹ ಮನುಷ್ಯರು ಮತ್ತೆ ಇಲ್ಲಿರ್ತಕ್ಕಂತಹ ಋಷಿಗಳು ಕೂಡ ದೇವಲೋಕಕ್ಕೆ ಹೋಗ್ತಿದ್ರಂತೆ. ದ್ವಾಪರ ಯುಗದಲ್ಲೂ ಅಷ್ಟೇ, ದೇವಾನ ದೇವತೆಗಳೆಲ್ಲೂ ಭೂಲೋಕಕ್ಕೂ ಬರ್ತಿದ್ರು, ಇಲ್ಲಿರೋರ ಹಲ್ಲಿಗೂ ಹೋಗ್ತಿದ್ರು. ಕಲಿಯುಗದಲ್ಲಿ ಅದಕ್ಕೆ ಕರ್ಮಗಳು ಹೋಗ್ಬೇಕು, ಕರ್ಮಗಳನ್ನ ನಾವು ಯಾರಿಗಾದ್ರೂ ಸಮರ್ಪಣೆ ಮಾಡಬೇಕು ಅಂತಂದ್ರೆ ನಮಗೆ ಯಾವುದೇ ಕಾರಣಕ್ಕೂ ಸಹ ಶನಿ ಹತ್ರ ಬರೋದಿಲ್ಲ. ಮಕ್ಕಳಲ್ಲಿ ಶನಿ ಹಿಡಿತಿದೆ, ಅವರಲ್ಲಿ ಗುಣಗಳು ಯಾವ ರೀತಿ ಬರ್ತಿದೆ ಅಂತ ತುಂಬಾ ಹಠವಾದಿಯಾದ ಅನ್ಕೊಳ್ಳಿ. ಆಲಸ್ಯವಾಗಿ ಯಾರು ನಿದ್ದೆ ಮಾಡ್ತಾರೋ, ಬೆಳಗ್ಗೆ ಆಲಸ್ಯವಾಗಿ ಯಾರು ಎದ್ದೇಳ್ತಾರೋ, ಇಂದಿನ ಜನ್ಮ ಆದ್ರೆ ಇಂದ ಜನ್ಮ ಜನ್ಮಾಂತರಗಳಿಂದ ಮಾಡ್ತಕ್ಕಂಥ ಪಾಪ ಪುಣ್ಯಗಳು ನಮ್ಗೆ ಏನಾದ್ರೂ ನೆನಪಿರುತ್ತಾ? ನೀವೇ ಹೇಳಿ. ನಮಗೆ ಪಂಚಾಂಗ ಪಂಚಭೂತಗಳು ಮೂಲ ಈ ಪ್ರಕೃತಿಗೆ. ಪಂಚಭೂತಗಳು ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳ ಮೇಲೆ ಪ್ರಭಾವ ತೋರಿಸುತ್ತೆ. ಆ ಪಂಚಭೂತಗಳು ನಮ್ಮ ಮಾತು ಕೇಳಬೇಕು, ಪಂಚೇಂದ್ರಿಯಗಳು ನಮ್ಮ ಮಾತು ಕೇಳಬೇಕು ಅಂತಂದ್ರೆ ಭಗವಂತನ ಧ್ಯಾನ ಮಾಡಬೇಕು. ನಿತ್ಯವೂ ಭಗವಂತನ ಧ್ಯಾನ ಮಾಡಕ್ ಆಗದೆ ಹೋದ್ರುನು ತಿಂಗಳಿಗೋ 15 ದಿನಕ್ಕೋ ವಾರಕ್ಕೋ ಒಮ್ಮೆ ಆದ್ರೂ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನವನ್ನ ದರ್ಶನ ಮಾಡಿದ್ರೆ ಆ ಪಂಚೇಂದ್ರಿಯಗಳು ತೃಪ್ತಿಯಾಗತ್ತೆ, ಪಂಚಭೂತಗಳು ನಮ್ಮ ಮಾತು ಕೇಳುತ್ತೆ ಅಂತ ಶಾಸ್ತ್ರೀಯ. ಅದೇ ವೇದದಲ್ಲಿ ಇರುವಂತದ್ದು. ಅದರ ಗೂಢಾರ್ಥ ಇಷ್ಟೇ, ಬೇರೆ ಇನ್ನೇನು ಇಲ್ಲ ಅದರಲ್ಲಿ. ಆದ್ರೆ ಮಾನವನ ಜನ್ಮ ಆಸೆಗಳು ಜಾಸ್ತಿ, ಅದು ಬೇಕು ಇದು ಬೇಕು, ಕಷ್ಟಗಳು, ಮನೆ ಕಟ್ಟಬೇಕು, ವ್ಯವಸಾಯ ಮಾಡಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು, ಎಲ್ಲವೂ ಕರ್ಮಕ್ಕೆ ಅನುಸಾರ. ಹಾಗಾಗ ನಾವು ಪ್ರವಚನ ಹೇಳಬೇಕಾದ್ರೆ, ಪುರಾಣಗಳು ಹೇಳಬೇಕಾದ್ರೆ, ಭಾಗವತವನ್ನು ಹೇಳಬೇಕಾದ್ರೆ ಸಾಕಷ್ಟು ಕಥೆಗಳನ್ನ ನಾವು ಕೇಳ್ತಾ ಇರ್ತೀವಿ. ಎಲ್ರು ಕೇಳೋದು ಒಂದೇ ಮಾತು ನನ್ನನ್ನ, ನಾನು ಒಳ್ಳೆಯವನು ತುಂಬಾ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ವಂಚನೆ ಮಾಡಿಲ್ಲ, ನಾನು ಇಲ್ಲಿಯ ತನಕ ಸುಳ್ಳೇ ಹೇಳಿಲ್ಲ, ಆದ್ರೂ ನನ್ ಕಷ್ಟ ಯಾಕೆ? ಈ ಪ್ರಶ್ನೆ ಸಾಕಷ್ಟು ಜನ ನನ್ನನ್ನು ಕೇಳ್ತಾನೆ ಇರ್ತಾರೆ. ಅದಕ್ಕೆ ಉತ್ತರಗಳು ದೇವ್ರ ಹತ್ರನೂ ಇರೋದಿಲ್ವಂತೆ. ಅದಕ್ಕೆ ದೇವ್ರು ಕಣ್ಮುಚ್ಕೊಂಡು ನಿಂತಿರ್ತಾರೆ. ನೀವೇನಾದ್ರೂ ಹೇಳಿ ಅವ್ರು ನಗ್ತಾನೆ ಇರ್ತಾರೆ ಅಷ್ಟೇ. ನೀವ್ ಹತ್ರನು ನಗ್ತಾನೆ ಇರ್ತಾರೆ, ಕಿರಿಚಾಡಿದ್ರು ನಗ್ತಾನೆ ಇರ್ತಾರೆ, ದೇವ್ರ ಮೇಲೆ ಕೋಪ ಮಾಡ್ಕೊಂಡ್ರು ಅವ್ರು ಅದೇ ಅಷ್ಟೇ, ಇನ್ನೇನು ಇಲ್ಲ. ಯಾಕೆ ಅಂತಂದ್ರೆ ಕೃತಯುಗದಲ್ಲಿ ಭಗವಂತ ಅಂದಿದ ತಕ್ಷಣ ಭಗವಂತ ಬರ್ತಿದ್ನಂತೆ, ಬ್ರಹ್ಮನೇ ಬರ್ತಿದ್ದ ಹುಡ್ಕೊಂಡು ಭೂಲೋಕಕ್ಕೆ ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ಇಲ್ಲಿರ್ತಕ್ಕಂತಹ ಮನುಷ್ಯರು ಮತ್ತೆ ಇಲ್ಲಿರ್ತಕ್ಕಂತಹ ಋಷಿಗಳು ಕೂಡ ದೇವಲೋಕಕ್ಕೆ ಹೋಗ್ತಿದ್ರಂತೆ. ಅವ್ರು ಇಲ್ಲಿಗೆ ಬರ್ತಿದ್ರು, ಇವ್ರು ಅಲ್ಲಿಗೆ ಹೋಗ್ತಿದ್ರು. ನಾರದ ಮುನಿನ ಕರೆದ ತಕ್ಷಣ ಬರ್ತಿದ್ದ. ದ್ವಾಪರ ಯುಗದಲ್ಲೂ ಅಷ್ಟೇ, ದೇವಾನ ದೇವತೆಗಳೆಲ್ಲೂ ಭೂಲೋಕಕ್ಕೂ ಬರ್ತಿದ್ರು, ಇಲ್ಲಿರೋರು ಅಲ್ಲಿಗೂ ಹೋಗ್ತಿದ್ರು. ಆದ್ರೆ ದ್ವಾಪರ ಯುಗದಲ್ಲಿ ರಾಕ್ಷಸರು ಯಾರು ಹೋಗಕ್ಕಾಗಿಲ್ಲ, ಅದು ಒಂದು. ಕಲಿಯುಗದಲ್ಲಿ ದೇವತೆಗಳು ಕರೆದ್ರೆ ಬರೋದೂ ಇಲ್ಲ, ಮತ್ತೆ ನಾವು ಅಲ್ಲಿಗೆ ಹೋಗೋದಕ್ಕೂ ಆಗೋದಿಲ್ಲ. ಶರೀರವಾಗಿ ಯಾರು ಯಾವ ಒಂದು ಯುಗದಲ್ಲೂ ಸಹ ದೈವಲೋಕವನ್ನ ತಲುಪಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಕಲಿಯುಗದಲ್ಲಿ ಒಂದೇ ಎಲ್ಲವೂ ಸಿಗುವಂತ ಸ್ಥಳ, ಏಕೈಕ ಸ್ಥಳ, ಅದು ದೇವಾಲಯ. ದೇವಾಲಯದಲ್ಲಿ ರಾಕ್ಷಸರು ಹೋಗ್ತಾರೆ, ಒಳ್ಳೆಯವರು ಹೋಗ್ತಾರೆ, ಕೆಟ್ಟವರು ಹೋಗ್ತಾರೆ, ಸಣ್ಣ ಮಕ್ಕಳು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ದೇವಲೋಕ ಎಲ್ಲಿ ಅಂತಂದ್ರೆ ದೇವಾಲಯ. ದೇವಗಳು ಭಗವಂತ ಎಲ್ಲಿ ನೆಲೆಸಿರ್ತಾನೋ, ಭಗವಂತ ಎಲ್ಲಿರ್ತಾನೋ ಅಲ್ಲೇ ದೇವಾಲಯ, ಅಲ್ಲಿಗೆ ನಾವು ಹೋಗ್ಬೇಕು. ಇದು ಸಾಧಾರಣ. ಆದ್ರೆ ನಮ್ಮ ಕಷ್ಟ ಯಾರು ಪರಿಷ್ಕಾರ ಮಾಡೋದು? ಹೇಗೆ ಕಷ್ಟ ದೂರ ಆಗೋದು? ಇದಕ್ಕೆ ಏನು? ಇದಕ್ಕೆ ದ್ವಾಪರ ಯುಗ ನೆನಪು ಬರುತ್ತೆ. ಪಂಚಪಾಂಡವರ ಜೊತೆಯಲ್ಲಿ ಶ್ರೀಕೃಷ್ಣ ಯಾವಾಗ್ಲೂ ಜೊತೆಯಲ್ಲೇ ಇದ್ದ. ಯಾವಾಗ್ಲೂ ಕರೆದಿದ ತಕ್ಷಣ ಕುಂತಿದೇವಿ ಕರೆದ್ರೂ ಕೃಷ್ಣ ಬರ್ತಿದ್ದ, ದ್ರೌಪದಿ ಪ್ರಾರ್ಥನೆ ಮಾಡಿದ ತಕ್ಷಣ ಕೃಷ್ಣ ಬರ್ತಿದ್ದ. ಯಾವಾಗ್ಲೂ ಜೊತೆಯಲ್ಲೇ ಆಶೀರ್ವಾದದೊಂದಿಗೆ ಇದ್ರು. ಆದ್ರೂ ಸಹ ಭಗವಂತ ಜೊತೆಯಲ್ಲೇ ಇದ್ದ. ಆದ್ರೂ ಸಹ ಅಜ್ಞಾತವಾಸ ಬಂತು, ವನವಾಸಕ್ಕೆ ಹೋದ್ರು, ಸಾಕಷ್ಟು ಕಷ್ಟ ಸುಖಗಳನ್ನ ಎದುರಿಸಿದ್ರು, ಯುದ್ಧಗಳನ್ನ ಮಾಡಿದ್ರು. ಕೊನೆಗೆ 5 ಜನ ಸಣ್ಣ ಮಕ್ಕಳನ್ನು ಸಹ ಕಳ್ಕೊಂಡ್ರು ಯುದ್ಧದಲ್ಲಿ. ಅವ್ರಿಗಿಂತ ಕಷ್ಟ ಇನ್ಯಾರು ಪಡ್ತಾರೆ ಹೇಳಿ? ಯೋಚನೆ ಮಾಡಿ. ಭಗವಂತ ಜೊತೆಲಿ ಇದ್ದೂ ಸಹ
ಅಷ್ಟು ಕಷ್ಟಗಳು ಬಂತು. ಆಗ ಅವ್ರು ಕೊನೆಯಲ್ಲಿ ಕೇಳ್ತಾರೆ, ಸ್ವಾಮಿ ನೀವು ನನ್ನ ಜೊತೆಲಿ ಇದ್ದೀರಾ, ನಾವಿಷ್ಟೆಲ್ಲ ಯುದ್ಧ ಮಾಡಿಸಿದ್ರಿ, ಯುದ್ಧದಲ್ಲಿ ವಿಜಯವೂ ನಮಗ್ ಕೊಟ್ಟಿದ್ದೀರಾ, ಇಂತಹ ಆಸ್ಥಾನಗಳನ್ನು ಕೊಟ್ಟಿದ್ದೀರಾ, ನಮ್ಗೇನು ಕಮ್ಮಿ ಮಾಡಿಲ್ಲ. ಅಜ್ಞಾತವಾಸದಲ್ಲಿ, ಅರಣ್ಯವಾಸದಲ್ಲಿ, ವನವಾಸದಲ್ಲಿ ಇರ್ಬೇಕಾದ್ರೆ ಒಂದು ದಿನ ಕೂಡ ನಮ್ಗೆ ಭಯ ಭೀತಿ ಇಲ್ಲ. ಯಾಕೆಂದ್ರೆ ನಿಮ್ಮ ಆಶೀರ್ವಾದ ಇದೆ ಅಂತ. ಎಲ್ಲೋದ್ರೂ ನಮ್ಗೆ ವಿಜಯನೇ ಇತ್ತು. ಆದ್ರೆ ನನ್ನ ಮಕ್ಕಳನ್ನೂ ಸಹ ನಾನು ಕಳ್ಕೊಳ್ಳುವಂತ ಪರಿಸ್ಥಿತಿ ನನಗೆ ಯಾಕೆ ಬಂತು ಇದು ಅಂತ ಕೇಳಿದಾಗ ಕೃಷ್ಣ ಒಂದೇ ಮಾತು ಹೇಳ್ತಾರೆ, ಯಾವಾಗ್ಲೂ ನಾನ್ ನಿಮ್ ಜೊತೆನೇ ಇದ್ದೆ, ನಿಮ್ಮ ಹಿಂದೆನೇ ಇದ್ದೆ, ನಿಮ್ಮ ಕಷ್ಟದಲ್ಲಿ ಭಾಗಿಯಾಗ್ತಿದ್ದೆ, ನಿಮ್ಮನ್ನ ಕಾಪಾಡ್ತಿದ್ದೆ. ಆದ್ರೆ ನಿಮ್ಮ ಕರ್ಮ ನೀವೇ ಅನುಭವಿಸಬೇಕು. ಆ ಕರ್ಮಕ್ಕೆ ಯಾರು ಜವಾಬ್ದಾರಿ ಅಲ್ಲ. ಆ ಕರ್ಮಕ್ಕೆ ನೀವೇ ಹೊಣೆ. ಪುಣ್ಯಕ್ಕೂ ನೀವೇ ಬೀಜ, ಪಾಪಕ್ಕೂ ನೀವೇ ಬೀಜ, ಒಳ್ಳೇದಕ್ಕೂ ನೀವೇ ಬೀಜ, ಕೆಟ್ಟದಕ್ಕೂ ನೀವೇ ಬೀಜ. ಎಲ್ಲ ಬೀಜಗಳು ನಿಮ್ಮಲ್ಲೇ ಇದೆ. ಯಾವುದನ್ನ ಬಿತ್ತನೆ ಮಾಡ್ಕೊಳ್ತಿರೋ ಅದು ಮಹಾವೃಕ್ಷ ಆಗತ್ತೆ. ಧರ್ಮವನ್ನ ಬಿತ್ತನೆ ಮಾಡಿದ್ರೆ ಧರ್ಮ ವೃಕ್ಷ, ಇನ್ನು ಕೆಟ್ಟದನ್ನ ಬಿತ್ತನೆ ಮಾಡ್ಕೊಂಡ್ರೆ ಕೆಟ್ಟ ವೃಕ್ಷ, ಒಳ್ಳೇದನ್ನ ಬಿತ್ತನೆ ಮಾಡ್ಕೊಂಡ್ರೆ ಒಳ್ಳೆ ವೃಕ್ಷ. ಯಾವ ಒಂದು ನೀವು ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಬೀಜಗಳು ಯಾವ್ದಾಗಿರುತ್ತೋ ಅದೇ ವೃಕ್ಷನೇ ಆಗಿರುತ್ತೆ. ನಾವು ಸಾಸಿವೆ ಕಾಳು ಗಿಡ ಹಾಕಿ ಅವರೆಕಾಳು ಬೇಕು ಅಂದ್ರೆ ಸಿಗೋದಿಲ್ಲ. ಅದೇ ರೀತಿ ನಮ್ಮ ಇಂದಿನ ಜನ್ಮಾಂತರಗಳಲ್ಲಿ ಮಾಡ್ತಕ್ಕಂಥ ಕರ್ಮಫಲ ಇಲ್ಲಿ ಕಳ್ಕೊಂಡ್ಬಿಡ್ಬೇಕು ಈಸಿಯಾಗಿ ಅಂದ್ರೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯಾರು ತಗೊಳ್ತಾರೆ ನಮ್ಮ ಕರ್ಮ? ಯಾರು ಟ್ರಾನ್ಸ್ಫರ್ ದೇವರು ಬೇಡ ಅಂದ, ಅಮ್ಮ ಅಪ್ಪನೂ ಬೇಡ ಅಂದ್ರು, ಮಕ್ಕಳು ಬೇಡ ಅಂದ್ರು, ನೆಂಟರು ಬೇಡ ಅಂದ್ರು, ಪ್ರಕೃತಿನೂ ಬೇಡ ಅಂತಿದೆ. ಇನ್ನು ಯಾರು ಸ್ವೀಕರಿಸ್ತಾರೆ ಈ ಕರ್ಮ? ಆಗ ದೇವತೆಗಳಿಗೂ ಪ್ರಶ್ನೆ ಮೂಡುತ್ತೆ, ಕರ್ಮ ಯಾರೋ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ, ಯಾರಿದ್ದಾರೆ ಈ ಕಲಿಯುಗದಲ್ಲಿ? ಯಾರಿದ್ದಾರೆ ಕರ್ಮವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಂತಂದಾಗ ಒಂದೇ ಗುರು. ಯಾರಿಗೆ ಗುರುಗೆ ಯಾರು ಶರಣಾಗ್ತಾರೋ ಅವ್ರ ಮೇಲೆ ಕರ್ಮನೇ ಹೋಗೋದಿಲ್ಲ ಅಂತ. ಗ್ರಹಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು. ಈಗ ದೇವತೆಗಳ ಕೋಪ ಮಾಡ್ಕೊಂಡ್ರೆ ಗುರುವಿನ ಹತ್ರ ಹೋದ್ರೆ ದೇವತೆಗಳು ದೂರನೇ ಇರ್ತಾರಂತೆ, ಏನು ಮಾಡಕ್ಕಾಗಲ್ಲ. ಯುದ್ಧವನ್ನೂ ಮಾಡಕ್ಕಾಗಲ್ಲ ದೇವತೆಗಳು, ಗುರು ಅಡ್ಡ ಇದ್ರೆ. ಅದೇ ಗುರು ಕೋಪ ಮಾಡ್ಕೊಂಡೆ ಅನ್ಕೊಳ್ಳಿ, ಗುರುಗೆ ಕೋಪ ಆಯ್ತು, ಗುರುಗ್ ದ್ರೋಹ ಆಯ್ತು, ಏನೋ ಸಮಸ್ಯೆ ಆಗಿದೆ, ದೇವತೆಗಳೆಲ್ಲ ಒಂದಾದ್ರೂ ಸಹ ಅವ್ರನ್ನ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಗುರುವಿನ ಮಹಿಮೆ ಈ ಕಲಿಯುಗದಲ್ಲಿ ಇರುತ್ತೆ. ಅದಕ್ಕೆ ಕರ್ಮಗಳು ಹೋಗ್ಬೇಕು, ಕರ್ಮಗಳನ್ನ ನಾವು ಯಾರಿಗಾದ್ರೂ ಸಮರ್ಪಣೆ ಮಾಡ್ಬೇಕು ಅಂತಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರಕೋದಿಲ್ಲ ಮುಕ್ತಿ, ಒಂದು ನಾಣ್ಣುಡಿ ಇದೆ. ಆ ರೀತಿ ಯಾಕೆ ಅವರು ಆ ರೀತಿ ಪದ್ಯಗಳ ಮುಖಾಂತರ ಬರ್ದಿದ್ದಾರೆ ಅಂತಂದ್ರೆ ಇಷ್ಟೆಲ್ಲ ಅವರು ಅರ್ಥ ಮಾಡೋದಕ್ಕೆ ಹೇಳೋದಕ್ಕೆ ಬರೋದಿಲ್ಲ ಅಥವಾ ಆಗೋದಿಲ್ಲ, ಸಮಯ ಸಾಕಾಗಲ್ಲ. ಅದಕ್ಕೆ ಸಣ್ಣ ಸಣ್ಣ ಗಾದೆ ಮಾತುಗಳಲ್ಲೇ ನಮ್ಗೆ ಸಾಕಷ್ಟು ಭಗವಂತನ ಅನುಗ್ರಹ, ಗುರುಗಳ ಬಗ್ಗೆ, ನಾಡುಗಳ ಬಗ್ಗೆ, ಮತ್ತೆ ನಮ್ಮ ಸಂಪ್ರದಾಯಗಳ ಬಗ್ಗೆ ಸಾಕಷ್ಟು ಕೊಟ್ಟಿದ್ದಾರೆ. ಆದ್ರೆ ಈ ದಿನ ಶನಿವಾರ, ಶನೇಶ್ವರ ಸ್ವಾಮಿ ವಿಶೇಷವಾಗಿರ್ತಕ್ಕಂತಹ ದಿನ. ಶನಿ ಎಷ್ಟು ಪ್ರಬಲ ಅಂತಂದ್ರೆ ತ್ರೇತಾಯುಗದಲ್ಲಿ ಶ್ರೀರಾಮರು ಕೂಡ ಭಯ ಬಿದ್ರು. ಮತ್ತೆ ಅವರ ತಂದೆ ದಶರಥ ಮಹಾರಾಜ ಕೂಡ, ಅವರೂ ಸಹ 7.5 ವರ್ಷ ನರಕ ಯಾತನೆ ಅನುಭವಿಸಿದ್ರು. ಅವರ ಮಗ ಶ್ರೀರಾಮ, ವಸಿಷ್ಠ ಮಹರ್ಷಿಗಳು 100 ಜನ ಮಕ್ಕಳನ್ನ ಕಳ್ಕೊಂಡ್ಬಿಟ್ರು ಈ 7.5 ಸಮಯದಲ್ಲಿ. ನಳ ದಮಯಂತಿ, ಎಷ್ಟು ಜನ ಮಹಾನ್ ಪುರುಷರೇ ಆ ಶನಿಗೆ ದೂರ ಇದ್ರು. ಅವರ ಕಷ್ಟದಿಂದ ಯಾರು ತಪ್ಪಿಸ್ಕೊಳಕ್ ಆಗಿಲ್ಲ. ಶನಿಗೆ ನಾವೊಂದು ಶ್ಲೋಕವನ್ನ ಹೇಳ್ತಾ ಇರ್ತೀವಿ ಯಾವಾಗ್ಲೂ, ಎಲ್ಲೋ ಹೋದ್ರೂ ಸಹ. ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ. ಛಾಯಾ ಅಂದ್ರೆ ಏನು? ಮಾರ್ತಾಂಡ ಅಂದ್ರೆ ಏನು? ಛಾಯಾ ಅಂತಂದ್ರೆ ಶನಿ, ಶನೇಶ್ವರನ ತಾಯಿ. ಮಾರ್ತಾಂಡ ಅಂತಂದ್ರೆ ಮಾರ್ತಾಂಡ ಅಂದ್ರೆ ಸೂರ್ಯ. ಮಾರ್ತಾಂಡ, ಮಾರ್ತ ಅಂಡ ಅಂತ ಅರ್ಥ. ಅಂಡ ಅಂತಂದ್ರೆ ನಮ್ಮ ಶರೀರದಲ್ಲಿ ಭ್ರೂಣ ಅಂತ ಅರ್ಥ. ಅಂಡ ಅಂತಂದ್ರೆ ಸೂರ್ಯನಿಗೆ ಶಾಪ ಆಗಿತ್ತು. ಬುಧ ಗ್ರಹ ಸೂರ್ಯನಿಗೆ ಶಾಪ ಕೊಟ್ಬಿಡ್ತಾನೆ. ಬುಧ ಒಂದು ಭಿಕ್ಷಕನ ವೇಷದಲ್ಲಿ ಬರ್ತಾಳೆ. ಆ ಸಮಯದಲ್ಲಿ ದಿತಿ ಅದಿತಿ ನಿಮ್ಗೆ ಗೊತ್ತೇ ಇರುತ್ತೆ. ಈ ದಿತಿ ದೈತ್ಯರು, ಅದಿತಿಯ ಗರ್ಭದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಭ್ರೂಣ ಬೆಳೀತಾ ಇರುತ್ತೆ. ಆ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬುಧ ಅಲ್ಲಿಗೆ ಬರ್ತಾನೆ. ಬಂದು ಭವತಿ ಭಿಕ್ಷಾನ್ ದೇಹಿ ಅಂತಾಳೆ. ಪಾಪ ಅವ್ರು ಒಳಗಡೆಯಿಂದ ಆಚೆಗೆ ಬರೋದಕ್ಕೆ ಆಗೋದಿಲ್ಲ, ತುಂಬಾ ನಿಶಕ್ತಿ ರೂಪದಲ್ಲಿ ಇರ್ತಾರೆ. ಆಗ ಬಂದಾಗ ಆಚೆಗೆ ಬರೋ ಸಮಯ ಅಷ್ಟೊತ್ತಿಗೆ ಬುಧ ಹೊರಟೋಗ್ತಿರ್ತಾನೆ.
ಆಗ ಸ್ವಾಮಿ ತಗೊಳ್ಳಿ ಭಿಕ್ಷೆ ಅಂತ ಹೇಳಿದ ತಕ್ಷಣ, ನೀವು ಇಷ್ಟು ಆಲಸ್ಯ ಮಾಡಿದಿರಾ ಅಂತ ಹೇಳಿ ಹಿಂದೆ ತಿರುಗಿ, ಈ ಆಲಸ್ಯಕ್ಕಾಗಿ ನಿನ್ನ ಭ್ರೂಣ ಭ್ರಷ್ಟವಾಗಲಿ, ಅದಕ್ಕೆ ಪ್ರಾಣ ಇಲ್ಲದೆ ಹೋಗಲಿ ಅಂತ. ಆಗ ಆ ಮಹರ್ಷಿಗಳು, ಕಾಶ್ಯಪ ಮಹರ್ಷಿ, ಬ್ರಹ್ಮ ಮಾನಸ ಪುತ್ರರು, ಇವರೆಲ್ಲರೂ ತ್ರಿಮೂರ್ತಿಗಳ ಹತ್ರ ಹೋಗಿ ಬೇಡಿ, ಮತ್ತೆ ಆ ಒಂದು ಪತಿ ಯಾರಿರ್ತಾರೆ, ಬ್ರಹ್ಮ ಮಾನಸ ಪುತ್ರ ಕಾಶ್ಯಪ ಮಹರ್ಷಿ, ಅವರು ಆ ಒಂದು ಶಾಪವನ್ನ ಅಲ್ಲಿಗೆ ಫುಲ್ ಸ್ಟಾಪ್ ಮಾಡಬೇಕು. ಶಾಪ ಅದು ವಿಮೋಚನಾ ಅಲ್ಲ, ಅದು ಹಿಂದೆ ಹೊರಟೋಗ್ಬೇಕು, ಶಾಪನ ಇಲ್ಲದೆ ಹಾಕ್ಬೇಕು. ಏನ್ ಮಾಡೋದು? ಅಂತಹ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ದೇವತೆಗಳೆಲ್ಲರನ್ನು ಕರೆದು, ಆಗ ಆ ಶಾಪವನ್ನ ವಿಮೋಚನೆ ಆಗುವ ರೂಪದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಪ್ರಸ್ತಾಪ ಮಾಡಿ, ಅದಕ್ಕೆ ಆ ಒಂದು ದೇವತೆಗಳು ಸಹ ಪ್ರಾಣವನ್ನ ಸೂರ್ಯನಿಗೆ ಕೊಡ್ತಾರೆ ಗರ್ಭದಲ್ಲಿರ್ಬೇಕಾದ್ರೆ ಮತ್ತೊಮ್ಮೆ. ನಂತರ ಜನನ ಸಮಯಕ್ಕೆ ಎಲ್ಲಾ ದೇವತೆಗಳು ಅಲ್ಲಿಗೆ ಆಗಮಿಸಿ, ಆಗ ಮೊಟ್ಟ ಮೊದಲನೇದಾಗಿ ಮಾರ್ತಾಂಡ ಅಂತಂದ್ರೆ ಅಂಡಕ್ಕೆ ಮತ್ತೆ ಮರುಜೀವ ಬಂದಿದ್ದಕ್ಕಾಗಿ ಮಾರ್ತಾಂಡ ಅಂತ ಹೆಸರು ಬಂತು. ಅದು ಸೂರ್ಯನ ಹೆಸರು. ಛಾಯಾದೇವಿ ಪುತ್ರ ಶನೇಶ್ವರ. ಈ ಒಂದು ಶನೇಶ್ವರ ಛಾಯಾದೇವಿ ಸೂರ್ಯನಿಗೆ ಸಂಜ್ಞಾದೇವಿ ಅಂತ ಹೆಂಡತಿ. ಅವರು ಸೂರ್ಯನ ಪ್ರಕಾಶಮಾನವನ್ನ, ಅವರ ಉಷ್ಣತೆಯನ್ನ, ತೇಜಸ್ಸನ್ನ ತಾಳಲಾರದೆ ಕುದುರೆ ವೇಷ ಹಾಕೊಂಡು ಭೂಮಿ ಮೇಲೆ ಬಂದ್ಬಿಡ್ತಾರೆ. ಆಗ ಅವಳ ಛಾಯೆಯಲ್ಲಿ ಪ್ರಾಣವನ್ನ, ಅಂತ ಛಾಯೆ ಅಂತಂದ್ರೆ ನೆರಳು, ಮನುಷ್ಯ ನಡೀತಾ ಇರ್ತಾನಲ್ವಾ ನೆರಳು, ಆ ನೆರಳಿಗೆ ಶಕ್ತಿ ಕೊಡ್ತಾರೆ. ಆಗ ಅವರು ಛಾಯಾದೇವಿ ರೂಪದಲ್ಲಿ ಸೂರ್ಯನಿಗೂ ಗೊತ್ತಿಲ್ದೇನೆ ಅವ್ರ ಜೊತೆನೆ ಇರ್ಬೇಕಾದ್ರೆ, ಆ ಸಮಯದಲ್ಲಿ ಅವ್ರಿಗೆ 3 ಜನ ಮಕ್ಕಳು. ಒಂದು ಯಮಾಗ್ರಜ, ಅದಕ್ಕೆ ಛಾಯಾ ಮಾರ್ತಂಡ ಸಂಭೂತಂ ಅಂತ ಆ ಶ್ಲೋಕದಲ್ಲಿ ಯಮಾಗ್ರಜ ಅಂತ ಬರುತ್ತೆ. ಯಮನಿಗೆ ಅಗ್ರಜ. ಶನೇಶ್ವರನ ಪೂಜೆ ಮಾಡಿದ್ರೆ ಯಮನು ಹತ್ರ ಬರಲ್ಲ ಅಂತ ಅರ್ಥ, ತಿಳ್ಕೊಳ್ಳಿ. ಎರಡನೇದು, ಇನ್ನ ಆ ಯಮ ಮತ್ತೆ ಯಮುನೆ ನದಿ ನಿಮ್ಗೆ ಗೊತ್ತಿದೆಯಲ್ಲ, ಅದಕ್ಕೆ ಯಮುನಾ ತೀರದಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಸಹ ಶನಿ ಹತ್ರ ಬರೋದಿಲ್ಲ, ಆ ಶನಿ ಪ್ರಭಾವ ಇರೋದಿಲ್ಲ ಅಂತ ಹೇಳ್ತಾರೆ. ಅದೇ ವಿಧಾನದಲ್ಲಿ ಈಗ 3 ಜನ ಮಕ್ಕಳಲ್ಲಿ ಶನೇಶ್ವರ, ಯಮ ಈ 3 ಜನ ಮಕ್ಕಳಾಗಿರ್ತಾರೆ. ಆ ಮಕ್ಕಳನ್ನ ನೋಡ್ಲಿಕ್ಕೆ ಸೂರ್ಯ ಭಗವಂತ ಬಂದಿದ ತಕ್ಷಣ, ನಿಮ್ಮ ತಂದೆಯವರು ಬಂದಿದ್ದಾರೆ ನೋಡಪ್ಪ ಒಂದು ಸರಿ ಅಂತ ಆ ಛಾಯಾದೇವಿ ಹೇಳಿದ ತಕ್ಷಣ, ಆತನ ದೃಷ್ಟಿ ತಂದೆ ಮೇಲೆ ಬಿದ್ದಿದ ತಕ್ಷಣ ಆತನ ಶಕ್ತಿ ಕಳ್ಕೊಂಡ, ಸೂರ್ಯನ ಶಕ್ತಿ ಕಳ್ಕೊಂಡ, ಇಂದ್ರ ಪದವಿಯನ್ನ ಕಳ್ಕೊಂಡ, ಸಾಕಷ್ಟು ತೊಂದರೆಗಳಿಗೆ ಒಳಗಾಗ್ತಾನೆ. ಮತ್ತೆ ಆ ಒಂದು ಸೂರ್ಯ ಭಗವಂತ ಸ್ವಂತ ತಂದೆನೆ ಜಪವನ್ನ ಮಾಡ್ತಾನೆ. ಸೂರ್ಯ ಭಗವಂತ ಸಾಕ್ಷಾತ್ ಪರಮೇಶ್ವರನಿಗಾಗಿ ತಪಸ್ಸನ್ನ ಮಾಡಿದ್ರೆ, ಆಗ ಪರಮೇಶ್ವರ ಪ್ರತ್ಯಕ್ಷನಾಗಿ ಆಗ ವರವನ್ನು ಕೊಟ್ಟು ಆ ಶಾಪದಿಂದ ಮುಕ್ತಿಯನ್ನ ಪಡೆಯುವಂತೆ ಮಾಡಿ, ನಂತರ ನಿನ್ನ ಮಗ ಈ ರೀತಿ ಎಲ್ಲ ವಿಚಾರವನ್ನ ತಿಳಿಸ್ತಾರೆ. ನಂತರ ಅಷ್ಟರೊಳಗಡೆ ಈ ಮಗು ಸ್ವಲ್ಪ ದೊಡ್ಡದಾಗ್ತಾ ಇರುತ್ತೆ. ಅಮ್ಮ, ನನ್ನ ದೃಷ್ಟಿ ಯಾರ ಮೇಲೆ ಬಿದ್ರೂ ಸಹ ನನಗೆ ತುಂಬಾ ಸಮಸ್ಯೆ ಆಗ್ತಿದೆ. ನಾನು ಕಾಶಿ ಕ್ಷೇತ್ರ, ವಾರಣಾಸಿ ಅಂತ ಈಗೇನಿದೆ, ಪೂರ್ವದಲ್ಲಿ ಕಾಶಿ ಕ್ಷೇತ್ರ, ಆ ಕಾಶಿ ಕ್ಷೇತ್ರದಲ್ಲಿ ಹೋಗಿ ಪರಮೇಶ್ವರನಿಗಾಗಿ ನನ್ನ ತಪಸ್ಸನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ನೀನು ಇನ್ನೂ ಸಣ್ಣ ಹುಡುಗ, ಊಟ ತಿನ್ನೋದಕ್ಕೂ ಸರಿಯಾಗಿ ಬರೋದಿಲ್ಲ, ನೀನು ಹೋದ್ರೆ ಹೇಗಪ್ಪ, ಬೇಡ, ಇನ್ನೂ ಕಾಲಾವಕಾಶ ಇದೆ, ಸ್ವಲ್ಪ ದೊಡ್ಡವನಾದ ನಂತರ ಹೋಗುವಂತೆ ಆ ತಾಯಿ ಹೇಳ್ತಾನೆ ಇರ್ತಾರೆ. ಅದನ್ನ ಕೇಳೋದಿಲ್ಲ. ಊಟ ಬಿಟ್ಬಿಡೋದು, ಹಠ ಮಾಡೋದು, ಇಂಥದ್ದು ಮಾಡ್ತಾ ಇದ್ರೆ ಇದೆಲ್ಲ ಶನೇಶ್ವರನ ಒಂದು ನಿಮ್ಗೆ ಅರ್ಥ ಆಗ್ಬೇಕು. ಮಕ್ಕಳಲ್ಲಿ ಶನಿ ಹಿಡಿತಿದೆ, ಅವರಲ್ಲಿ ಗುಣಗಳು ಯಾವ ರೀತಿ ಬರ್ತಿದೆ ಅಂತ ತುಂಬಾ ಹಠವಾದಿಯಾದ ಅನ್ಕೊಳ್ಳಿ, ಓ ಶನಿ ಪ್ರಭಾವ ಇನ್ನೂ ಇದೆ, ಶನಿ ದಶೆಯಲ್ಲಿ ಹುಟ್ಟಿದ್ದಾನೆ, ಎಲ್ಲೋ ಶನಿ ಗ್ರಹ ದೋಷ ಇದೆ ಅಂತ. ಸರಿಯಾಗಿ ಊಟ ಮಾಡ್ತಿಲ್ಲ ಅನ್ಕೊಳ್ಳಿ, ಅದು ಕೂಡ ಶನಿನೇ. ಯಾಕೆ ಅಂತಂದ್ರೆ ಶನಿ ಹುಟ್ಟದಾಗ ಅವ್ರ ತಾಯಿ ಹತ್ರ ಅದೇ ರೀತಿ ನಡ್ಕೊಳ್ತಿದ್ದ. ಊಟ ಮಾಡ್ಲಿಲ್ಲ, ನಿದ್ದೆ ಮಾಡ್ತಿಲ್ಲ, ಹಠ. ಸರಿ, ಆ ತಾಯಿ ಮನವೊಲಿಸಿ, ಸರಿಯಪ್ಪ ನೀನು ಹೋಗ್ಬಿಟ್ ಬಾ, ವಿಜಯೋಸ್ತು ಅಂತ ಹೇಳಿ ಕಳಿಸ್ಬಿಟ್ರು. ಸಣ್ಣ ಹುಡುಗ ಅವಾಗ್ಲೇನೆ ಕಾಶಿ ಕ್ಷೇತ್ರದಲ್ಲಿ ಕೂತ್ಕೊಂಡು ಕಠೋರವಾದ ತಪಸ್ಸು. ಬೆಳಗ್ಗೆ ಒಂದು ಸ್ನಾನ ಜಪ, ಮಧ್ಯಾಹ್ನ ಒಂದು ಸ್ನಾನ ಮತ್ತೆ ಧ್ಯಾನ, ಸಾಯಂಕಾಲ ಸ್ನಾನ ಧ್ಯಾನ, ಮತ್ತೆ ರಾತ್ರಿ ಮತ್ತೆ ಮಧ್ಯರಾತ್ರಿ ಕಠೋರವಾದ ಧ್ಯಾನವನ್ನ ಮಾಡ್ತಾರೆ ಶನೇಶ್ವರ. ಆಗ ಪ್ರತ್ಯಕ್ಷ ಆಗ್ತಾನೆ ಪರಮೇಶ್ವರ. ಪ್ರತ್ಯಕ್ಷನಾಗಿ, ಏನಪ್ಪ ಬೇಕು ನಿನ್ನಕ್ಕೆ ವರ ಅಂತ ಕೇಳಿದ್ರೆ, ಸ್ವಾಮಿ ನನ್ಗೇನು ವರನು ಬೇಡ, ಸುಮ್ನೆ ನಾನು ಧ್ಯಾನ ಮಾಡಿದೆ ನಿನಗಾಗಿ, ನಿನ್ನ ನೋಡ್ಬೇಕು ಅಂತ ಆಸೆ ಆಯ್ತು, ನಮ್ಮ ತಂದೆಗೆ ನೀವು ವರಗಳನ್ನು ಕೊಟ್ಟಿದ್ದೀರಿ, ನನಗೆ ಯಾವ ವರನೂ ಬೇಡ, ನಾನು ನಿಮ್ಮನ್ನು ನೋಡ್ಬೇಕಷ್ಟೇ, ಅದ್ರ ಸಲುವಾಗಿ ನಾನು ಧ್ಯಾನ ಮಾಡಿದ್ದೀನಿ,
ಅಂತ ಹೇಳ್ತಾರೆ. ಸರಿ ಆಯ್ತು, ನಾನು ಪ್ರತ್ಯಕ್ಷನ ಆಗಿದ್ದೀನಿ ಅಂದ್ರೆ ನಿಂಗೇನೋ ಒಂದು ಒಳ್ಳೇದೇ ಆಗುತ್ತೆ, ಕೆಟ್ಟದ್ದಂತೂ ಆಗೋದಿಲ್ಲ. ಆದ್ರೆ ನಿನ್ಗೆ ಏನ್ ವರ ಬೇಕು ಕೇಳು. ಇಲ್ಲ ಸ್ವಾಮಿ, ನನ್ಗೇನು ವರ ಬೇಡ. ಹಾಗಿದ್ರೆ ನಾನು ಹೇಳ್ದಂಗ್ ಮಾಡು ನೀನು. ಏನು? ನನ್ನನ್ನು ಯಾರು ಪೂಜೆ ಮಾಡ್ತಾರೋ, ನನ್ನ ಮಗನ್ನ ಯಾರು ಪೂಜೆ ಮಾಡ್ತಾರೋ, ಷಣ್ಮುಖ ಮತ್ತೆ ಗಣಪತಿನ ಯಾರು ಪೂಜೆ ಮಾಡ್ತಾರೋ ಅವರಿಂದ ನೀನ್ ದೂರ ಇರು. ಸರಿ, ಹಾಗೆ ಆಗ್ಲಿ ಸ್ವಾಮಿ. ಆಗ ಇಬ್ರು, ಪಾರ್ವತಿ ಪರಮೇಶ್ವರ್ ಇಬ್ರು ಅಲ್ಲಿಂದ ಅಂತರ್ಗತರಾಗ್ತಾರೆ. ನಂತರ ಆ ಮನುಷ್ಯನ್ಗೆ ಒಂದು ವರವನ್ನ ಕೊಡ್ತಾನೆ ಪರಮೇಶ್ವರ. ಇಲ್ಲಿಯ ತನಕ ನೀನು ಗ್ರಹಗಳಲ್ಲಿ ನಿನ್ನ ಸ್ಥಾನ ಇಲ್ಲ, ಇನ್ನು ಮುಂದೆ ನೀನು ಗ್ರಹವಾಗಿ ಚಲನೆ ಮಾಡು, ಗ್ರಹದ ಒಂದು ಸ್ಥಾನವನ್ನ ನೀನಿಡು ಅಂತ ಹೇಳಿ ಆ ಪರಮೇಶ್ವರ ಒಂದು ವರ ಪ್ರಕಾರವಾಗಿ ಆ ಗ್ರಹಕ್ಕೆ ಒಂದು ಸ್ಥಾನ ಸಿಗುತ್ತೆ ಶನೇಶ್ವರನಿಗೆ. ನಂತರ ಅವರು ಗ್ರಹಗಳ ಸ್ಥಾನದಲ್ಲಿ ಆಧೀನರಾಗ್ತಾರೆ. ಅದಕ್ಕೆ ಮಹಾರಾಜ ಸೂರ್ಯನು ಆಧೀನದಲ್ಲಿರುತ್ತೆ. ಆಗ ಈ ಗ್ರಹಗಳೆಲ್ಲವೂ ಒಂದು ಮಂಡಲವಾಗಿ ಏರ್ಪಾಟಾಗುತ್ತೆ. ಅದಕ್ಕೆ ಕಾರಣ ಸಾಕ್ಷಾತ್ ಪರಮೇಶ್ವರನ ಆಶೀರ್ವಾದದಿಂದ ಗ್ರಹ ಆಯ್ತು. ನಂತರ ಎಲ್ಲಿ ಯಾರತ್ರ ಹೋದ್ರೂ ಸಹ ದೇವತೆಗಳನ್ನ ಪೂಜೆ ಮಾಡೋದು, ಶನೇಶ್ವರನ್ನ ಯಾವ ರೀತಿ ತಡೆ ಮಾಡ್ಬೇಕೋ, ತಡೆ ಆಜ್ಞೆ ಮಾಡ್ಬೇಕೋ ಆ ರೀತಿ. ಯಾರನ್ನೋ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ತಾರೆ, ನಾನು ಶನಿ ಬರ್ತಿದ್ದೀನಿ ನಿನ್ನನ್ನ ನೋಡ್ಲಿಕ್ಕೆ ಅಂದಿದ ತಕ್ಷಣ ಗಣಪತಿನ ಪೂಜೆ ಮಾಡೋದು, ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡೋದು, ಶಿವ ಅನ್ನೋದು, ಹೊರಟೋಗೋದು. ಹೀಗೆ ಸಾಕಷ್ಟು ದಿನಗಳಾಗಿ ಬೇಸರ ಆಗೋಗುತ್ತೆ ಶನೇಶ್ವರನಿಗೆ. ಬೇಸರ, ನನ್ ಕೆಲ್ಸನೇ ಇಲ್ಲ, ನಾನು ಯಾರ ಹತ್ರನೂ ಹೋಗಕ್ಕೆ ಆಗ್ತಿಲ್ಲ. ಅವ್ರ ಮಾತಿಗೆ ಮುಂಚೆ ಗಣಪತಿ ಅಂತಾರೆ, ನಾರಾಯಣ ಅಂತಾರೆ, ಶಿವ ಅಂತ ಹೇಳ್ತಿದ್ದಾರೆ. ಅವರಿಂದ ತಪ್ಸ್ಕೊಳ್ತಿದ್ದಾರೆ ಇವರು. ನನ್ನನ್ನು ಈ ರೀತಿ ಕಟ್ಟಾಕಿದಾರಲ್ಲ, ಇದನ್ನ ನಾನು ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ, ಉಪಾಯ ಕಂಡ್ಕೋಬೇಕು ಇದಕ್ಕೆ ನಾನು ಅಂತ ಹೇಳಿ ಆಗ ಬ್ರಹ್ಮನ ತಪಸ್ಸನ್ನ ಆಚರಣೆ ಮಾಡ್ತಾರೆ. ಆಗ ಬ್ರಹ್ಮದೇವ ಬರ್ತಾರೆ, ಬ್ರಹ್ಮನ ಹತ್ರ ಕೇಳ್ತಾರೆ ಇವರು ಒಂದೇ ಒಂದು, ಸ್ವಾಮಿ ನನ್ ಕಂಡ್ರೆ ಯಾರಿಗೂ ಇಷ್ಟನೇ ಇಲ್ಲ, ಯಾರ ಹತ್ರ ನಾನು ಹೋಗಕ್ಕೆ ಆಗ್ತಿಲ್ಲ, ಹುಟ್ಟದ ಕೂಡಲೇ ತಂದೆನೇ ನನ್ನ ದೂರ ಇಟ್ಕೊಟ್ರು, ನಾನು ದೃಷ್ಟಿ ಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ. ಈ ರೀತಿ ಆಗ್ತಿರ್ಬೇಕಾದ್ರೆ ನಾನು ಯಾರ ಮೇಲೆ ದೃಷ್ಟಿ ಕೊಡಲಿ, ನನ್ನ ಕೆಲಸ ಏನು, ದಯವಿಟ್ಟು ಹೇಳಿ ಅಂತಂದ್ರೆ ಆಗ ಅವ್ರು ಯಾರು ಕರ್ಕೊಳ್ಳೋದ್ ಬೇಕಾಗಿಲ್ಲ, ಎದ್ದೇಳ್ತಾರೋ ಅವ್ರ ಮೇಲೆ ಹೋಗು ನೀನು, ಅಷ್ಟೇ, ಮುಗ್ದೋಯ್ತು. ಬ್ರಹ್ಮ ಮುಹೂರ್ತದಲ್ಲಿ ಕೆಲವು ಮುಹೂರ್ತಗಳನ್ನ ಇಟ್ರು. ಕೆಲವು ಕೆಲಸಗಳನ್ನ, ಅಧರ್ಮ ಕೆಲಸಗಳನ್ನ ಯಾರು ಮಾಡದೇ ಇರ್ತಾರೋ, ಯಾರು ಮಾಡ್ತಾರೋ ಅವ್ರನ್ನ ಈ ರೀತಿ ಕಾಪಾಡು. ರಾತ್ರಿಯಾಗಿ ಆಲಸ್ಯವಾಗಿ ಯಾರು ನಿದ್ದೆ ಮಾಡ್ತಾರೋ, ಬೆಳಗ್ಗೆ ಆಲಸ್ಯವಾಗಿ ಯಾರು ಎದ್ದೇಳ್ತಾರೋ, ಯಾರು ಮಲಮೂತ್ರ ವಿಸರ್ಜನೆಗಳನ್ನ ಮಾಡಿ ಪಾದಗಳನ್ನ ತೊಳೆಯೋದಿಲ್ವೋ ಅಂತವರ ಸ್ಥಾನ ನೀನು ಆಕರ್ಷಿಸೋ ಅವರನ್ನ ಅಂತೇಳಿ ವರ ಕೊಟ್ಟ. ಅದಕ್ಕೆ ನಮ್ಮ ನಾಣ್ಣುಡಿ ಇದೆ, ನಾವೆಲ್ಲ ಮಾತಾಡ್ಕೊಳ್ತಾ ಇರ್ತೀವಿ, ಬೆಳಗ್ಗೆ ಬೇಗ ಎದ್ದೇಳಿಲ್ಲ ಅಂದ್ರೆ ಊರಿನ ಶನಿ ಎಲ್ಲ ಮನೆಗ್ ಬರುತ್ತೆ, ಎದ್ದೇಳಪ್ಪ ಅಂತ ಹೇಳ್ತಾರೆ. ಇದೇ ಪುರಾಣ. ಅಂತಂದ್ರೆ ಊರಿನ ಶನಿ ನಮ್ಮನೆಗೆ ಏನಕ್ ಬರುತ್ತೆ, ನಮ್ಗೆಲ್ಲ ವಿದ್ಯಾವಂತರು ತಿಳಿತಿದೀವಿ, ಯಾರ್ದೋ ಶನಿ ನಮ್ಗೇನಕ್ ಬಂದ್ಬಿಡುತ್ತೆ ಅಂತಂದ್ರೆ ಆ ಶನಿ ಹುಡುಕ್ತಾ ಇರುತ್ತೆ. ಯಾರು ಲೇಟಾಗಿ ಎದ್ದೇಳ್ತಾರೋ ಅವ್ರ ಮನೆಗೆ ಅದು ಪ್ರವೇಶ ಆಗತ್ತೆ, ಅಲ್ಲಿಂದ ಕಷ್ಟಗಳು ಪ್ರಾರಂಭ. ಆದ್ರಿಂದ ರಾತ್ರಿ ಬೇಗ ಮಲಗೋದು, ಬೆಳಗ್ಗೆ ಬೇಗ ಎದ್ದೇಳೋದು, ನಿತ್ಯವೂ ಭಗವಂತನ ಆರಾಧನೆ ಅಥವಾ ವಾರಕ್ಕೊಮ್ಮೆ ದೇವರ ದರ್ಶನ ಈ ರೀತಿ ಮಾಡ್ತಿದ್ರೆ ಶನೇಶ್ವರನಿಂದ ಎಲ್ಲರಿಗೂ ಮುಕ್ತಿ ಸಿಗುತ್ತೆ. ಅಂತಂದ್ರೆ ಅವರ ಭಯಭೀತದಿಂದ ನಾವು ದೂರ ಇರಬಹುದು ಅಂತ. ಇನ್ನೂ ಅದ್ಭುತವಾದ ವಿಷಯ, ವಿಕ್ರಮಾದಿತ್ಯನ ಕಥೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅದನ್ನ ಪಾರಾಯಣ, ಅದನ್ನ ಕೇಳಿದ್ರೇನೆ ವಿಕ್ರಮಾದಿತ್ಯ ಅಂದ್ರೇನೆ ಶನಿ ದೋಷ ಅರ್ಧ ದೂರ ಆಗುತ್ತೆ. ವಿಕ್ರಮಾದಿತ್ಯನ ಹೆಸರು ನೆನ್ಸ್ಕೊಂಡ್ರೇನೆ ಸಾಕು. ಪಾಪ ಅಷ್ಟು ಕಷ್ಟಪಟ್ಟ. ನೋಡಿ, ವಿಕ್ರಮಾದಿತ್ಯನದಲ್ಲಿ ಒಂದು ಸಣ್ಣ ವಿಷಯ. ವಿಕ್ರಮಾದಿತ್ಯನಿಗೆ ತುಂಬಾ ದೊಡ್ಡ ರಾಜ, ಒಬ್ಬ ಬ್ರಾಹ್ಮಣನ ಒಂದತ್ತು ಉಪವಾಸ ಇರಬಾರ್ದು ಅನ್ನೋ ಒಂದು ಲೆಕ್ಕಾಚಾರದ ಬ್ರಾಹ್ಮಣನನ್ನ ಆ ರೀತಿ ಕಾಪಾಡ್ತಿದ್ದ. ಒಂದು ಕಳ್ಳರಿರ್ಲಿಲ್ಲ, ಮೋಸ ಮಾಡೋರ್ಲಿರ್ಲಿಲ್ಲ, ವಂಚನೆ ಮಾಡೋರ್ಲಿರ್ಲಿಲ್ಲ ಅವರ ರಾಜ್ಯದಲ್ಲಿ, ವಿಕ್ರಮಾದಿತ್ಯನ ರಾಜ್ಯದಲ್ಲಿ. ಅಷ್ಟು ವಿಜೃಂಭಣೆಯಿಂದ ಆ ರಾಜ್ಯವನ್ನ ಆಳ್ತಿರ್ಬೇಕಾದ್ರೆ ಒಬ್ಬ ಬ್ರಾಹ್ಮಣನಿಗೆ ಶನಿ ದೋಷ ಇತ್ತು. ಅವನಿಗೆ ಒಳ್ಳೇದ್ ಮಾಡೋಣ ಅಂತ ಹೇಳಿ ವಿಕ್ರಮಾದಿತ್ಯನ ಮೇಲೆ ಶನಿ ಕೋಪ ಬಂದು ಅವರ ಎಗ್ಲೇರಿದ್ರಿಂದ ಯಾರಿಗೂ ಕಾಣಿಸ್ದೇ ಇರುವಂತ ಕರ್ಮ ನೋಡಿ. ವಿಕ್ರಮಾದಿತ್ಯ ಎಲ್ಲೋ ಬೇರೆ ರಾಜ್ಯದಲ್ಲಿ, ಅವ್ರನ್ನ ಕಂಡಿಡಿಯೋಕ್ಕೂ ಆಗೋದಿಲ್ಲ, ಕೈ ಕಾಲೆಲ್ಲ ಮುರಿದೋಗಿದೆ, ಕೊಳತು ಬಿದ್ದೋಗಿದ್ದಾರೆ, ಗಾಯಗಳು ಮೈಯೆಲ್ಲ. ಅಂತ ಪರಿಸ್ಥಿತಿಯಲ್ಲಿ ಒಬ್ಬ ನೋಡಿ ಆ ಮನುಷ್ಯ ಕೂತಿರ್ತಾನೆ, ಏನಿದು ಇವತ್ತು ನನ್ನ ವ್ಯಾಪಾರ ಇಷ್ಟು ಚೆನ್ನಾಗ್ ಆಗ್ತಿದೆಯಲ್ಲ, ಯಾರಿದ್ದಾರೆ ಹೊರಗಡೆ, ಇವತ್ತು ಯಾರೋ ವಿಶೇಷ ವ್ಯಕ್ತಿ ಇರಬೇಕು ಅಂತ ಆಚೆ ಹೋಗಿ ನೋಡಿದ ತಕ್ಷಣ ಈ ರಕ್ತ ಸೋರ್ಕೊಂಡು ಊಟ ಇಲ್ಲದೆ ಬಿದ್ದಿರ್ತಕ್ಕಂತಹ ಒಂದು ವ್ಯಕ್ತಿ ಕಾಣಿಸ್ತಾನೆ. ಅರೆ ಈ ಹುಡುಗನಿಗೆ ಊಟ ಕೊಡೋಣ ಅಂತ ಹೇಳಿ ಆ ವ್ಯಾಪಾರಿ ಊಟ ಕೊಟ್ಟು, ಆತನ ವಿಕ್ರಮಾದಿತ್ಯ ಅನ್ನೋದು ಮರ್ತೋಗಿದ್ದಾನೆ, ಹೇಳ್ಕೊಂಡ್ರು ಯಾರು ನಂಬೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಆ ಮನುಷ್ಯ ಇದ್ದಾನೆ. ಒಬ್ಬ ಮಹಾರಾಜನ್ಗೆ ಅಷ್ಟೊಂದು ಕಷ್ಟ.
ಸರಿ ಒಳಗಡೆ ಕರ್ಕೊಂಡು ಹೋಗ್ತಾನೆ, 2-3 ದಿನ ಇಟ್ಕೊಳ್ತಾನೆ. ಅಷ್ಟರಲ್ಲಿ 10-15 ವರ್ಷದಿಂದ ನಡೆದೇ ಇರತಕ್ಕಂತ ಬಿಸ್ನೆಸ್ ಅತಿ ವೇಗವಾಗಿ ನಡೆದೋಯ್ತು. ಆಗ ಆ ಮನುಷ್ಯ ಯೋಚನೆ ಮಾಡ್ತಾನೆ, ವ್ಯಾಪಾರಸ್ಥ, ನನ್ಗೆ ಇರೋದು ಒಬ್ಳೆ ಮಗಳು, ಈ ಮಗಳಿಗೆ ಏನಾದ್ರೂ ನಾವು ಮದುವೆ ಮಾಡ್ಕೊಂಡ್ಬಿಟ್ರೆ, ಈ ಹುಡುಗನ್ ಕೊಟ್ಟು ನನ್ ಮಗಳು ಒಪ್ಸಿದ್ರೆ ಜೀವನ ಪರ್ಯಂತ ವ್ಯಾಪಾರನೂ ಆಗುತ್ತೆ, ಈ ಮನುಷ್ಯನು ಇಲ್ಲೇ ಇಟ್ಕೊಂಡ್ಬಿಡ್ಬೋದಲ್ಲ ಅಂತ ಹೇಳಿ ಯೋಚನೆ ಮಾಡಿ ಆ ಮನುಷ್ಯನ ಚೆನ್ನಾಗಿ ಸ್ನಾನ ಮಾಡಿಸಿ ನೂತನ ವಸ್ತ್ರಗಳನ್ನ ಕೊಟ್ಟು ಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಮಗಳಿಗೆ ತೋರ್ಸ್ತಾನೆ, ನೋಡಮ್ಮ, ಈ ಹುಡುಗ ತುಂಬಾ ಅದೃಷ್ಟವಂತ, ಮುಖದಲ್ಲಿ ತೇಜಸ್ಸಿದೆ, ಆದ್ರೆ ಏನೋ ಸಮಸ್ಯೆ ಇರ್ಬೇಕು, ಆದ್ರೆ ಇವನನ್ನ ನಾನು ಹಳಿಯನಾಗಿ ಪಡ್ಕೊಂಡ್ರೆ ನಮ್ಮನೇಲಿ ಇದ್ಬಿಡ್ಬೋದು, ನಮಗೂ ಗಂಡ್ಮಕ್ಳು ಇಲ್ವಲ್ಲ, ಮದುವೆ ಮಾಡ್ಕೊ ಅಂತಂದ್ರೆ, ಅಪ್ಪ ನೀನ್ ಮಾತು ನಾನು ಕೇಳ್ತೀನಿ, ಆದ್ರೆ ನಾನು ಪರೀಕ್ಷೆ ಮಾಡ್ಬೇಕಲ್ಲ, ಈ ಮನುಷ್ಯ ಹೇಗಿದ್ದಾನೆ, ಈತನ ವರ್ತನೆ ಏನು ಅಂತ, ಈ ದಿನ ನನ್ನ ಒಂದು ಶಯನಗೃಹಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ, ಕರ್ಕೊಂಡು ಹೋಗಮ್ಮ. ಅಯ್ಯಪ್ಪನ್ಗೆ ಹೇಳ್ತಾರೆ, ನೋಡು, ಅಲ್ಲಿ ದೂರದಲ್ಲಿ ನನ್ನ ಮಗಳ ಶಯನಗೃಹ ಇದೆ, ಅಲ್ಲೋಗಿ ನೀನು ಮಲಗಿರು, ನನ್ನ ಮಗಳು ಬರ್ತಾಳೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತ ಹೇಳಿ ಕಳಿಸ್ಬಿಡ್ತಾರೆ. ಸರಿ, ಆ ವಿಕ್ರಮಾದಿತ್ಯ ಅಲ್ಲಿ ಹೋಗ್ತಾರೆ, ತನ್ನ ಹೆಗಲ ಮೇಲೆ ಇರ್ತಕ್ಕಂಥ ವಸ್ತ್ರವನ್ನ ಕೆಳಗಡೆ ಹಾಕೊಳ್ತಾನೆ, ಮಲಗ್ತಾನೆ. ಪಕ್ಕದಲ್ಲಿ ರತ್ನ ಸಿಂಹಾಸನ ಇದೆ, ಆದ್ರೂ ಭಯ ಆ ಮನುಷ್ಯನ್ಗೆ, ಅಂತಂದ್ರೆ ಶನಿಯ ಪ್ರಭಾವ ಅಷ್ಟು ಅನುಭವಿಸ್ತಿದ್ದಾನೆ ಆಲ್ರೆಡಿ. ಆಗ ಅವಳು ಬರ್ತಾರೆ, ಆ ಹುಡುಗಿ ಬಂದಿದ ತಕ್ಷಣ ಚೆನ್ನಾಗಿ ಮಲಗಿರ್ತಾನೆ, ಎಬ್ಬಿಸ್ತಾಳೆ, ಎದ್ದೇಳೋದೇ ಇಲ್ಲ. ಎಷ್ಟೊತ್ತು ಪ್ರಯತ್ನ ಮಾಡಿದ್ರು ಸಹ ಅವನ ನಿದ್ದೆಯಿಂದ ಹೊರಗಡೆ ಬರೋದಿಲ್ಲ. ಸರಿ, ಅಮ್ಮ ರತ್ನ ಸಿಂಹಾಸನದ ಮೇಲೆ, ರತ್ನದ ಒಂದು ಕಂಬಳಿ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಮಧ್ಯದಲ್ಲಿ ಈ ಹುಡುಗನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ಕಣ್ಣು ಬಿಟ್ಟಿದ ತಕ್ಷಣ ಗೋಡೆ ಮೇಲೆ ಒಂದು ಹಂಸ ಪಕ್ಷಿ ಇರುತ್ತೆ. ಇದು ತುಂಬಾ ಹಾಸ್ಯ ಇರುತ್ತಿದ್ರಲ್ಲಿ ನೋಡಿ, ಗೋಡೆ ಮೇಲೆ ಹಂಸ ಪಕ್ಷಿ ಚಿತ್ರ. ಆ ಚಿತ್ರ ಒಳಗಡೆಯಿಂದ ಹಂಸ ಪಕ್ಷಿ ಆಚೆಗೆ ಬಂದು ಅಲ್ಲಿನ ಒಂದು ಮುತ್ತಿನ ಮಾಲೆ ಇದ್ರೆ ಅದನ್ನ ನುಂಗಿ ಮತ್ತೆ ಹೋಗಿ ಗೋಡೆ ಒಳಗಡೆ, ಆ ಚಿತ್ರದ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದನ್ನ ಅವ್ರು ಮಾತ್ರ ನೋಡ್ತಾರೆ. ಮತ್ತೆ ನಿದ್ದೆಗೆ ಜಾರ್ತಾನೆ, ಬೆಳಗ್ಗೆ ಎದ್ದೇಳ್ತಾನೆ. ಈ ಅಮ್ಮ, ಆ ಒಂದು ವ್ಯಾಪಾರಸ್ಥನ ಮಗಳು ಮನೆಯೆಲ್ಲ ಹುಡುಕ್ತಾಳೆ, ಎಲ್ಲೋ ಏನು ಸಿಕ್ತಿಲ್ಲ, ಎಲ್ಲೋಯ್ತು ಮುತ್ತಿನ ಮಾಲೆ, ಎಲ್ಲೋಯ್ತು ಮುತ್ತಿನ ಮಾಲೆ, ಯಾರಿಗೂ ಗೊತ್ತಿಲ್ಲ. ಇವನ್ ಕೇಳ್ತಾರೆ, ಇವನು ಮಹಾರಾಜ, ಸ್ವಲ್ಪ ವಿದ್ಯಾಭ್ಯಾಸ ಜ್ಞಾನ ಗೊತ್ತಿತ್ತು. ಈಗ ಗೋಡೆ ಮೇಲೆ ಈ ಗೋಡೆ ಮೇಲೆ ಇರತಕ್ಕಂತಹ ಹಂಸ ಪಕ್ಷಿ ಬಂದು ಮುತ್ತನ್ನು ನುಂಗಿ ಮತ್ತೆ ಅಲ್ಲಿ ಹೋಗಿದೆ ಅಂತಂದ್ರೆ ಯಾರಾದ್ರೂ ನಂಬ್ತಾರ? ಇವ್ರಿಗೆ ಹೇಳಿದ್ರು ನಂಬೋದಿಲ್ಲ. ಅದಕ್ಕಿಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳೋದೇ ವಾಸಿ ಅಂತೇಳಿ ಸುಮ್ಮನೆ ಇರ್ತಾನೆ, ಏನೂ ಮಾತಾಡಲ್ಲ. ಆಗ ಅವ್ರ ತಂದೆಗೆ ಹೋಗಿ, ಇವನ ಕಳ್ಳ, ರಾತ್ರಿ ನೋಡಿ ನಾನು ಇಟ್ಟಿದ್ದ ಆಭರಣದಲ್ಲಿ ಮುತ್ತಿನ ಮಾಲೆನೇ ಇಲ್ಲ ಅಂತಂದ್ರೆ ಇವನ್ ಕಳ್ಳ ಇರ್ಬೋದು, ಅದಕ್ಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಆಗ ಆ ಮಹಾರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಮಹಾರಾಜನ ಹತ್ರ ಕರ್ಕೊಂಡೋಗಿ ನಿಲ್ಸಿದ್ರೆ ಮಹಾರಾಜ ಕೇಳ್ತಾನೆ, ನೋಡಪ್ಪ, ನೀನ್ ಕಳ್ತನ ಮಾಡಕ್ ಬಂದಿದೀಯಂತೆ, ಏನ್ ವಿಷಯ ಅಂತಂದ್ರೆ, ಇವ್ರನ್ನೆಲ್ಲ ದೂರ ಇಟ್ರೆ ನಾನು ಹೇಳ್ತೀನಿ ಸ್ವಾಮಿ, ನನ್ಗೊಂದು ಅವಕಾಶ ಕೊಡಿ ಮಾತಾಡಕ್ಕೆ. ಸರಿ ಹೇಳಪ್ಪ, ಅಲ್ಲಿ ನಡೆದಿದ್ದು ಈ ರೀತಿ, ಇದನ್ನ ಇವ್ರ ಹತ್ರ ಹೇಳಿದ್ರೆ ಯಾರು ನಂಬೋದಿಲ್ಲ, ಅದಕ್ಕೆ ನಾನು ಯಾರ ಹತ್ರನು ಹೇಳಿಲ್ಲ ಈ ವಿಷಯವನ್ನ ಅಂತ ವಿಕ್ರಮಾದಿತ್ಯನೇ ಹೇಳ್ತಾರೆ. ನಂತರ ಹೌದಾ, ನಡೀರಿ ಹೋಗೋಣ ಎಲ್ರು ಅಂತ ಹೋಗಿ ನೋಡ್ತಾರೆ. ಎಲ್ಲರಿಗೂ ಅಲ್ಲಿ ನಗು ಬರುತ್ತೆ. ಇದೇನಿದು, ಗೋಡೆ ಮೇಲೆ ಇರ್ತಕ್ಕಂಥ ಅಂಶ ಪಕ್ಷಿ ಬಂದು ಮುತ್ತಿನ ಹಾರವನ್ನ ನುಂಗಿ ಹೆಂಗೋಗ ಅಲ್ಲಿ ಸೇರ್ಕೊಳ್ಳುತ್ತೆ, ಇದು ಹಾಸ್ಯನೇ ಅಲ್ವಾ ಅಂತ ಹೇಳಿ ಇವನ ಕಾರಾಗೃಹದಲ್ಲಿ ಹಾಕಬಿಡಿ ಅಂತ ಹೇಳ್ತಾರೆ. ಅಂತಂದ್ರೆ ಯೋಚನೆ ಮಾಡಿ, ಸತ್ಯವೂ ಕೂಡ, ನಮ್ಮ ಶನಿಯ ದೃಷ್ಟಿ ನಮ್ಮ ಮೇಲೆ ಇದ್ರೆ ಸತ್ಯವೂ ಕೂಡ ನಮ್ಮಿಂದ ದೂರನೇ ಇರುತ್ತೆ, ಧರ್ಮನು ಕೂಡ ನಮ್ಮಿಂದ ರಕ್ಷಣೆ ಮಾಡಕ್ ಆಗೋದಿಲ್ಲ. ಅಷ್ಟು ಒಂದು ಶಕ್ತಿ ಈ ಒಂದು ಸಾಡೆ ಸಾತಿ ಅನ್ನೋದು. ಈ ಸಾಡೆ ಸಾತಿ ಸಮಯದಲ್ಲಿ ಬೆಳಗ್ಗೆ ಬೇಗ ಎದ್ದೇಳೋದು, ಶನೇಶ್ವರನಿಗೆ ತೈಲಾಭಿಷೇಕ ಮಾಡೋ ಅಂಥದ್ದು, ಜನ್ಮ ಜನ್ಮಾಂತರ ಕರ್ಮದ ಅನುಸಾರವಾಗಿ ಈ ಶನಿ ಪ್ರಭಾವ ನಮ್ಮ ಮೇಲೆ ಇರುತ್ತೆ. ಜನ್ಮ ಜನ್ಮಾಂತರದ ಅನುಸಾರ 15 ದಿನದ ಹಿಂದೆ ನೀವೇನು ಊಟ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ನೆನಪಿರೋದಿಲ್ಲ. ಏನ್ ಊಟ ಮಾಡೋದ್ನೋ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತೀರಾ. ಹೋದ್ರವಾಗ್ಲಿ ಲಾಸ್ಟ್ ಇಯರ್ 1 ವರ್ಷದಿಂದ ಏನಾದ್ರೂ ಏನ್ ನಿಮ್ ಮನೇಲಿ ಇಂಥ ದಿನ ಅಡಿಗೆ ಏನ್ ಮಾಡಿದ್ರಿ ಅಂತಂದ್ರೆ ಅದೇ ನೆನಪಿರೋದಿಲ್ಲ. ಇಂದಿನ ಜನ್ಮ ಆದ್ರೆ ಇಂದ ಜನ್ಮ ಜನ್ಮಾಂತರಗಳಿಂದ ಮಾಡ್ತಕ್ಕಂಥ ಪಾಪ ಪುಣ್ಯಗಳು ನಮ್ಗೆ ಏನಾದ್ರೂ ನೆನಪಿರುತ್ತಾ? ನೀವೇ ಹೇಳಿ, ನೆನಪಿರೋದಿಲ್ಲ. ಆ ಕರ್ಮದ ಅನುಸಾರವಾಗಿ ಇಲ್ಲಿ ನಮ್ಗೆ ಕಷ್ಟಗಳು ಬರೋದು ಸಹಜ. ಆದ್ರೆ ಕಷ್ಟಗಳನ್ನ ಎದುರಿಸಬೇಕು ಅಂತಂದ್ರೆ ಶನೇಶ್ವರ ಕರ್ಮಕಾರಕ, ಆಯುಷ್ಯಕಾರಕ ಅವನೇ, ಕರ್ಮಕಾರಕನೂ ಅವನೇ. ಅಷ್ಟೇ ಅಲ್ಲ, ಶನೇಶ್ವರನಿಂದ ಲಕ್ಷ್ಮಿ ಒಳಿಯುತ್ತಾಳೆ, ಶನೇಶ್ವರನಿಂದ ಆರೋಗ್ಯ ಪ್ರಾಪ್ತಿಯಾಗತ್ತೆ, ಶನೇಶ್ವರನಿಂದ ಆಯುಷ್ ವೃದ್ಧಿ ಆಗತ್ತೆ, ಮಕ್ಕಳಿಗೆ ಅಪಮೃತ್ಯು ಅನ್ನೋದು ಬರೋದಿಲ್ಲ. ಇಂಥದ್ದೆಲ್ಲ ಈ ಆಯುಷ್ಗೆ ಸಂಬಂಧಪಟ್ಟಿರ್ತಕ್ಕಂಥೆಲ್ಲ ಶನಿನೇ ಅಧಿಪತಿ. ಶನಿ ಮಂಗಳಂ ಅಂತಂದ್ರೆ ಮದುವೆ ಆಗ್ಬೇಕು ಅಂದ್ರೂ ಸಹ ಶನಿ ಬಲ ಇರ್ಬೇಕು.
ಈಗೆಲ್ಲಾದ್ರೂ ಪಂಚಾಂಗ ನೋಡ್ಲಿಕ್ಕೆ ಹೋಗಿ ಶನಿ ಬಲ ಗುರುಬಲ ಇದೆಯಾ ಅಂತ ಎರಡೇ ಕೇಳ್ತಾರೆ, ಇನ್ ಬೇರೆ ಗ್ರಹಗಳು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಂತಂದ್ರೆ ಮದುವೆ ಆಗೋ ಸಮಯದಲ್ಲಿ ಶನಿ ಗ್ರಹ ಚೆನ್ನಾಗಿದ್ರೇನೆ ಆ ಜೀವನ ಪರ್ಯಂತ ಚೆನ್ನಾಗಿರ್ತಾರೆ ಅವರು. ಶನಿ ಗ್ರಹ ಒಳ್ಳೆ ಸ್ಥಾನದಲ್ಲಿ ಇಲ್ಲ, ಆಗ ಮದ್ವೆ ಆಯ್ತು, ಜೀವನ ಪರ್ಯಂತ ಅವರ ದುಃಖ ಒಂದು ಸಂಸಾರ ನಡೀತಾ ಇರುತ್ತೆ. ಅದಕ್ಕೆ ಶನೇಶ್ವರನಿಗೆ ಕಲಿಯುಗದಲ್ಲಿ ಇಂತಹ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಹೇಳೋದು ಒಂದೇ ಒಂದು ಮಾತು, ಬೆಳಗ್ಗೆ ಬೇಗ ಎದ್ದೇಳಿ, ರಾತ್ರಿ ಬೇಗ ಮಲಗಿ, ಆಗಾಗ ಬಂದು ಭಗವಂತನ ದರ್ಶನ ಮಾಡ್ತೀರಿ. ಆ ಭಗವಂತನ ಅನುಗ್ರಹ ನಿಮ್ ಮೇಲೆ ಎಲ್ಲರ ಮೇಲೆ ಇರುತ್ತೆ. ಇದು ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ, ಪ್ರಾಚೀನವಾಗಿರ್ತಕ್ಕಂತಹ ಧರ್ಮ. ಯಾವುದಾದ್ರಲ್ಲೂ ಪ್ರಪಂಚದಲ್ಲಿ ಹಳೆಯದಾಗಿರ್ತಕ್ಕಂತಹ ನಾಗರಿಕತೆ, ಹಳೆಯದಾಗಿರ್ತಕ್ಕಂತಹ ಧರ್ಮ, ಪುರಾತನವಾದ ಧರ್ಮ ಅಂತಂದ್ರೆ ಅದೇ ಸಿಂಧೂ ನಾಗರಿಕತೆ, ಹಿಂದೂ ಧರ್ಮ, ಸನಾತನ ಧರ್ಮ. ಈ ಧರ್ಮದಿಂದ ಹಲವಾರು ಧರ್ಮಗಳು ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಓಲ್ಡೆಸ್ಟ್ ಧರ್ಮ ಅಂತಂದ್ರೆ ನಮ್ಮ ಸನಾತನ ಧರ್ಮ. ಈ ಸನಾತನ ಧರ್ಮದಲ್ಲೇ ಇಷ್ಟೊಂದು ನಂಬಿಕೆಗಳು, ಇಷ್ಟೊಂದು ವೈದಿಕ ಧರ್ಮ, ಇಷ್ಟೊಂದು ಸಂಪ್ರದಾಯಗಳು ಎಲ್ಲವೂ ಇಲ್ಲೇ ಇರುತ್ತೆ. ಇಲ್ಲಿಂದಾನೇ ಎಲ್ಲವೂ ಪ್ರಪಂಚಾದ್ಯಂತ ಹರಡಿರ್ತಕ್ಕಂಥದ್ದು. ನಮ್ಮ ಧರ್ಮವನ್ನು, ನಮ್ಮ ಹೆಮ್ಮೆ ನಾವೇ ಕಾಪಾಡ್ಕೋಬೇಕು. ನಮ್ಮ ದೇವಾಲಯಗಳು, ನಮ್ಮ ಗ್ರಾಮಗಳು ನಮ್ಮ ಹೆಮ್ಮೆ. ನಮ್ಮ ದೇವಾಲಯಗಳನ್ನ, ನಮ್ಮ ಸಂಸ್ಕೃತಿಯನ್ನ ನಾವೇ ಕಾಪಾಡ್ಕೋಬೇಕು. ಇದು ನಿಮ್ಮಲ್ಲಿ ಮನವಿ ಏನಂತಂದ್ರೆ, ಸುತ್ತಮುತ್ತಲು ಇರ್ತಕ್ಕಂತಹ ದೇವಸ್ಥಾನಗಳನ್ನ ಸ್ವಚ್ಛವಾಗಿಟ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ದೇವಸ್ಥಾನ ನಮ್ಮದು ಅಂತ ಭಾವನೆಗೆ ತಗೊಳ್ಳಿ. ದೇವಾಲಯಗಳನ್ನ ಅಭಿವೃದ್ಧಿ ಮಾಡಿ. ನಮ್ಮ ಸಮಾಜವೂ ಸಹ ಅಭಿವೃದ್ಧಿ ಆಗುತ್ತೆ. ದೇವಾಲಯಗಳು ಎಲ್ಲಿ ಸುಭಿಕ್ಷವಾಗಿ ಚೆನ್ನಾಗಿ ಪೂಜೆಗಳು ಭಕ್ತಾದಿಗಳು ಹೋಗ್ತಿದ್ದಾರೆ ಅಂತಂದ್ರೆ ಅಲ್ಲಿ ಸುತ್ತಮುತ್ತಲಿನ ನಾಡು, ಪ್ರಪಂಚ, ಸಂಸ್ಕೃತಿ ಎಲ್ಲವೂ ಕೂಡ ಸುಭಿಕ್ಷವಾಗಿರುತ್ತೆ ಅನ್ನೋದೇ ನಮ್ಮ ವೇದ ಹೇಳಿರುವಂತದ್ದು, ಪುರಾಣಗಳು ಹೇಳುವಂತದ್ದು, ಗುರು ಹಿರಿಯರು ಹೇಳುವಂತದ್ದು, ನಾನು ಕೇಳ್ಕೊಳ್ಳುವಂತದ್ದು ಇದೆ. ಅದರಿಂದ ವಾರಕ್ಕೊಮ್ಮೆ ಆದ್ರೂ ದೇವಸ್ಥಾನಗಳಿಗೆ ಬರ್ತಾ ಇರಿ. ದೇವಸ್ಥಾನಗಳು ಅಭಿವೃದ್ಧಿ ಆಗತ್ತೆ. ನಿಮ್ಮ ಕಷ್ಟಗಳನ್ನ ತಂದು ದೇವರ ಮುಂದೆ ಇಟ್ಟು ಕಷ್ಟಗಳನ್ನ ಮರ್ತೋಗಿ ಆನಂದದಿಂದ ಮನೆಗೆ ಹೋಗ್ತಾ ಇರಿ. ನೀವು ಸಂತೋಷವಾಗಿರ್ತೀರಾ, ಆರೋಗ್ಯವಾಗಿರ್ತೀರಾ. ಜೈ ಶ್ರೀಮನ್ನಾರಾಯಣ.